ನೋಡಿ ಥಿಯೇಟರ್ ಹತ್ರ ಬಂದೆ. ನೋಡಿ ಕಟೌಟ್ ಹಾಕಿದ್ದಾರೆ. ತುಂಬ ಥಿಯೇಟರ್ಸ್ ನೋಡಿದೆ, ಟಿಕೆಟ್ ಎಲ್ಲ ಕಡೆ ಹೌಸ್ಫುಲ್ ಇತ್ತು, ಟಿಕೆಟ್ ಸಿಕ್ಕಲಿಲ್ಲ. ನೋಡೋಣ, ಮಳೆ ಬರೋ ಥರ ಇದೆ. ಮಳೆ ಬರ್ದಿರ ಇದ್ದರೆ ಸಾಕು. ಅದಕ್ಕೆಲ್ಲ ನೈಟ್ ಫ್ಯಾಮಿಲಿ ಪೂರ್ತಿ ಹೋಗ್ತಿದ್ದೀರಿ ಮೂವಿಗೆ. ನೋಡಿ, ಇವರೆಲ್ಲ ಪೂರ್ತಿ ಫ್ಯಾಮಿಲಿ ಆಡಿಯನ್ಸು. ಇನ್ನೂ ಟೈಮ್ ಇದೆ. ಮಳೆ ಸ್ಟಾರ್ಟ್ ಆಯಿತು, ಅದಕ್ಕೆ ಕಾರಾಗಿ ಬಂದು ಕುತ್ಕೊಂಡೆ. ಆಟೋಗಳಿಗೆ, ಟ್ಯಾಕ್ಟರ್ಗಳಿಗೆ ಬರ್ತಾರೆ ಫ್ಯಾಮಿಲಿ ಪೂರ್ತಿ. ನಾನು ರಿವ್ಯೂ ಎಲ್ಲ ತುಂಬ ನೋಡ್ತಿದ್ದೆ, ಎಲ್ಲ ಕಡೆ ಪಾಸಿಟಿವ್ ರಿವ್ಯೂ ಬರ್ತಿದೆ. ತುಂಬ ದಿನ ಆದಮೇಲೆ ಈ ಥರ ಜನ ನೋಡ್ತಾ ಇದ್ದೀನಿ ನಾನು ಥಿಯೇಟರ್ ಮುಂದೆ. ಮತ್ತು ಈ ಮೂವಿ ಏನಂದರೆ 2 ವಾರಕ್ಕೆ 800 ಕೋಟಿ ಮಾಡಿದ್ಯಾ. ಮೂವಿ ಇಂಟರ್ವೆಲ್ ಮುಗೀತು, ಕ್ಲೈಮ್ಯಾಕ್ಸ್ ಅಂತೂ ಸಖತ್ತಾಗಿ ಬಂದಿದೆ ಮೂವಿದಲ್ಲಿ. ಹಾಯ್, ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ನಾನಿವತ್ತು ಕಾಂತಾರ ಮೂವಿ ನೋಡೋದಕ್ಕೆ ಹೋಗ್ತಾಯಿದ್ದೀನಿ. ಬೆಳಗ್ಗೆ ಎಲ್ಲ ಕೆಲಸ ಇತ್ತು, ಅದಕ್ಕೆ ನೈಟು ಪ್ಲ್ಯಾನ್ ಮಾಡ್ಕೊಂಡ್ರೆ. ತುಂಬ ಥಿಯೇಟರ್ಸ್ ನೋಡಿದೆ, ಟಿಕೆಟ್ ಎಲ್ಲ ಕಡೆ ಹೌಸ್ಫುಲ್ ಇತ್ತು, ಟಿಕೆಟ್ ಸಿಕ್ಕಲಿಲ್ಲ. ಅದಕ್ಕೆ ನಾನು ಒಂದು ಮಾಲೂರು ಹತ್ರ ಒಂದು ಬೆನಕಾನ್ ಥಿಯೇಟರ್ ಇದೆ, ಆ ಥಿಯೇಟರಲ್ಲಿ ಟಿಕೆಟ್ ಸಿಕ್ತು. ಅದಕ್ಕೆಲ್ಲ ನೈಟ್ ಫ್ಯಾಮಿಲಿ ಪೂರ್ತಿ ಹೋಗ್ತಿದ್ದೀರಿ ಮೂವಿಗೆ. ನೋಡಿ, ಟೈಮ್ ಈಗ 7:30. ಮೂವಿ ಶೋ ಸ್ಟಾರ್ಟ್ ಆಗೋದು 8:30ಗೆ. 1 ಅವರ್ ಮುಂಚೆನೇ ಹೋಗಿ ಟಿಕೆಟ್ ತೊಗೊಳ್ಳೋಣ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲೂ ಟಿಕೆಟ್ ಸಿಗೋಲ್ಲ, ಆಫ್ಲೈನ್ ಎಲ್ಲ ಬುಕ್ ಆಗಿಬಿಡುತ್ತೆ. ನೋಡೋಣ ಆ ಶೋ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ. ಬರೋಕೆ 12 ಗಂಟೆ ಆಗ್ಬೋದೇನೋ. ನೋಡಿ, ಥಿಯೇಟರ್ ಹತ್ರ ಬಂದೆ. ನೋಡಿ, ಕಟೌಟ್ ಹಾಕಿದ್ದಾರೆ. ಇದು ಹೌಸ್ಫುಲ್ ಶೋ ಇದ್ದಂಗಿದೆ. ತುಂಬ ಟಿಕೆಟ್ಸ್ ಬುಕ್ ಆಗಿತ್ತು. ಆಫ್ಲೈನಲ್ಲೂ ತುಂಬ ಜನ ತೊಗೊತಾರೆ ಇಲ್ಲಿ, ಲೋಕಲ್ ಥಿಯೇಟರ್ ಅಲ್ವಾ. ನೋಡಿ, ಕಟೌಟ್ ಹಾಕಿದ್ದಾರೆ. ನೋಡಿ, ಕಾರ್ಗಳು ಎಲ್ಲ ಬಂದು ನಿಂತಿದೆ. ನೋಡೋಣ, ಮಳೆ ಬರೋ ಥರ ಇದೆ. ಮಳೆ ಬರ್ದಿರ ಇದ್ದರೆ ಸಾಕು. ಯಾಕಂದರೆ ನಾನೀಗ ಇಲ್ಲೊಂದು 3/4 ಅವರ್ ವೆಯ್ಟ್ ಮಾಡಬೇಕು ಶೋ ಸ್ಟಾರ್ಟ್ ಆಗೋದಕ್ಕೆ. ನೋಡಿ, ಕಾರ್ಗಳು ಹೇಗೆ ಲೈನಾಗಿ ನಿಂತಿದೆ. ಎಲ್ಲ ಪೂರ್ತಿ ಫ್ಯಾಮಿಲಿ ಆಡಿಯನ್ಸೇ ಬರ್ತಾ ಇರೋದು. ನೋಡಿ, ಈಗ ನನ್ನ ಮುಂದೆ ಅಲ್ಲಿ ನಿಂತಿದ್ದಾರಲ್ವಾ, ತೋರಿಸ್ತೀನಿ ನೋಡಿ. ನೋಡಿ, ಇವರೆಲ್ಲ ಪೂರ್ತಿ ಫ್ಯಾಮಿಲಿ ಆಡಿಯನ್ಸು. ಈ ಕಡೆ ಎಲ್ಲ ಆಟೋಗಳಿಗೆ, ಟ್ಯಾಕ್ಟರ್ಗಳಿಗೆ ಬರ್ತಾರೆ ಫ್ಯಾಮಿಲಿ ಪೂರ್ತಿ. ಇದು ಯಾಕಂದರೆ ಇದು ರೂರಲ್ ಬರುತ್ತೆ, ನಮ್ಮ ಹಳ್ಳಿ ಜನಗಳೆಲ್ಲ ಆ ಥರ ಫ್ಯಾಮಿಲಿ ಪೂರ್ತಿ ಬಂದು ಮೂವಿ ನೋಡೋದಕ್ಕೆ ಒಂಥರ ತುಂಬ ಖುಷಿಯಾಗುತ್ತೆ. ನಾನು ರಿವ್ಯೂ ಎಲ್ಲ ತುಂಬ ನೋಡ್ತಿದ್ದೆ, ಎಲ್ಲ ಕಡೆ ಪಾಸಿಟಿವ್ ರಿವ್ಯೂ ಬರ್ತಿದೆ. ಈಗ ಹೋಗಿ ಮೂವಿ ನೋಡ್ತೀನಿ ಹೇಗಿದೆ ಅಂತ. ನನಗೇನು ಅನ್ನಿಸ್ತು, ನನ್ನ ಒಪಿನಿಯನ್ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಕಾರ್ಗಳು ಹೇಗೆ ಲೈನಾಗಿ ನಿಂತಿದೆ ಮೂವಿಗೆ. ನಾನು ಈ ಥಿಯೇಟರ್ನವ್ರನ್ನ ಕೇಳಿದಾಗ ಸ್ಟಾರ್ಟಿಂಗ್ ಕಾಂತಾರ ಒಳ್ಳೆ ದುಡ್ಡು ಮಾಡ್ತಂತೆ, ಅದಕ್ಕಲ್ಲಿ ಮುಂದೆ ಒಂದು ಶೆಡ್ ಥರ ಹಾಕಿದ್ದಾರೆ, ಆ ದುಡ್ಡಿಂದ ಮಾಡಿಸಿದಂತೆ. ಇದು 6 ದಿನದಿಂದ ಪೂರ್ತಿ ಹೌಸ್ಫುಲ್ ಅಂತೆ. ನೋಡಿ, ಮಳೆ ಸ್ಟಾರ್ಟ್ ಆಯಿತು. ಟಿಕೆಟ್ ತೊಗೊಂಡೆ, 7 ಟಿಕೆಟು. ನನಗೆ 1 ಟಿಕೆಟ್ 200 ರೂಪಾಯಿ ಬಿತ್ತು. ಇನ್ನೂ ಟೈಮ್ ಇದೆ. ಮಳೆ ಸ್ಟಾರ್ಟ್ ಆಯಿತು, ಅದಕ್ಕೆ ಕಾರಾಗಿ ಬಂದು ಕುತ್ಕೊಂಡೆ. ತುಂಬ ಜೋರು ಮಳೆ. ನೋಡಿ ಎಲ್ಲ ಅಲ್ಲಿ ನಿಂತಿದ್ದಾರೆ, ಇನ್ನೂ ಒಳಗೆ ಯಾರನ್ನೂ ಬಿಡ್ತಾ ಇಲ್ಲ. ನೋಡಿ, ಲೈನಾಗೆಲ್ಲ ಅಲ್ಲಿ ನಿಂತಿದ್ದಾರೆ. ಮಳೆ ತುಂಬ ಜೋರಿದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಅಲ್ಲೇ ಆ ಥಿಯೇಟರ್ ಪಾರ್ಕಿಂಗ್ ಅವ್ರು ಇರ್ತಾರಲ್ವ, ಅವರು ಕೊಡೆ ತೊಗೊಂಬಂದು ಎಲ್ಕೊಂಡು ಹೋಗ್ತಿದ್ದಾರೆ. ನೋಡಿ, ಹೆಂಗೂ ಸದ್ಯ ಒಳಗೆ ಬಂದ್ರಿ. ನೋಡಿ, ಜನ ತುಂಬ ಹೋಗಿದ್ದಾರೆ ಮೂವಿಗೆ. ಈ ಥರ ಪೂರ್ತಿ ಆಡಿಯನ್ಸ್ ಇದ್ದರೆ ಮೂವಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಹೌಸ್ಫುಲ್ ಶೋ ನೋಡೋದಕ್ಕೆ, ನಾವು ನಾರ್ಮಲ್ ಶೋ ನೋಡೋದಕ್ಕೂ ಹೌಸ್ಫುಲ್ ಶೋ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಹೌಸ್ಫುಲ್ ಶೋ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ದಿನ ಆದಮೇಲೆ ಈ ಥರ ಜನ ನೋಡ್ತಾ ಇದ್ದೀನಿ ನಾನು ಥಿಯೇಟರ್ ಮುಂದೆ. ನೋಡಿ, ಜನ ಬರ್ತಾ ಇದ್ದಾರೆ. ನೋಡೋಣ ಮೂವಿ ಹೇಗಿರುತ್ತೆ ಅಂತ. ರಿವ್ಯೂ ತುಂಬ ಚೆನ್ನಾಗಿ ಬರ್ತಿತ್ತು. ಮತ್ತು ಈ ಮೂವಿ ಏನಂದರೆ 2 ವಾರಕ್ಕೆ 800 ಕೋಟಿ ಮಾಡಿದ್ಯಂತೆ. ತುಂಬ ಖುಷಿಯಾಗುತ್ತೆ. ಮತ್ತು 5 ಲ್ಯಾಂಗ್ವೇಜಸಲ್ಲೂ 50 ಕೋಟಿ ಮಾಡಿದ್ಯಂತೆ ಈ ಮೂವಿ, ಎಲ್ಲ ಲ್ಯಾಂಗ್ವೇಜಸಲ್ಲೂ. ಇದೊಂದು ರೆಕಾರ್ಡು, ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡುತ್ತಿದೆ ಮೂವಿ.
ಅನ್ ಆಚೆ ಕಡೆ ತುಂಬ ಮಳೆ. ಮೂವಿ ಇಂಟರ್ವೆಲ್ ಮುಗೀತು. ಇಂಟರ್ವೆಲ್ವರೆಗೂ ಮೂವಿ ಚೆನ್ನಾಗಿದೆ, ನೋಡ್ಬೋದು ಮೂವಿ. ನೋಡಿ ನಾನು ಸ್ನ್ಯಾಕ್ಸ್ ತೊಗೊಂಡೆ. ನೋಡೋಣ ನೆಕ್ಸ್ಟ್ ಹಾಫ್ ಹೆಂಗಿರುತ್ತೆ, ನೆಕ್ಸ್ಟ್ ಹಾಫ್ ಮೂವಿ ಹೇಗಿರುತ್ತೆ ಅಂತ. ನೋಡಿ ಅಂದರೆ ಮೂವಿ ಫಸ್ಟ್ ಹಾಫು ಚೆನ್ನಾಗಿದೆ, ಪರವಾಗಿಲ್ಲ. ಫಸ್ಟ್ ಹಾಫ್ ಏನಂದರೆ ನಿಮ್ಗೆ ಅದೊಂದು ಫೈಟ್ ಸೀಕ್ವೆಲ್ ಬರುತ್ತೆ. ಅಂದರೆ ಅವರ ರಾಜ್ಯರ ಹತ್ರ ಇವರು ಜನ ಹೋಗ್ತಾರೆ, ಅಂದರೆ ರಿಷಬ್ ಶೆಟ್ಟಿ ಅವರು. ಅಲ್ಲೊಂದು ಫೈಟ್ ಸೀನ್ ಇದೆ, ಅದು ತುಂಬ ಚೆನ್ನಾಗಿ ಬಂದಿದೆ ಫಸ್ಟ್ ಹಾಫಲ್ಲಿ. ಅಂದರೆ ಕಾಂತಾರದಲ್ಲಿ ಎಲ್ಲಿ ಎಂಡ್ ಆಗಿತ್ತೋ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಈ ಮೂವಿನ. ಸೆಕೆಂಡ್ ಹಾಫ್ ಅಂತ ಬಂದರೆ ಸೆಕೆಂಡ್ ಹಾಫ್ ನಾವು ಕ್ಲೈಮ್ಯಾಕ್ಸ್ ಅಂತೂ ಸಖತ್ತಾಗಿ ಬಂದಿದೆ ಮೂವಿದಲ್ಲಿ. ಹೋಗೆಲ್ಲ ಒಂದ್ಸತಿ ಆಡಿಯನ್ಸ್ ಫ್ಯಾಮಿಲಿ ಜೊತೆ ಹೋಗಿ ನೋಡ್ಬೋದು, ತುಂಬ ಚೆನ್ನಾಗಿದೆ. ಫಸ್ಟು ಕಾಂತಾರ ಕಂಪೇರ್ ಮಾಡೋಕೆ ಹೋದರೆ ನಂಗೆ ಆ ಮೂವಿ ತುಂಬ ಇಷ್ಟ ಆಯಿತು. ಇದು ಚೆನ್ನಾಗಿದೆ, ಹೋಗಿ ನೋಡಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.